ಹೆಲೋ ಎವ್ರಿವನ್. 13ನೇ ಪ್ರಶ್ನೆಯನ್ನ ಗಮನಿಸಿ. 40 ಸೆಂಟಿಮೀಟರ್ ಇಂಟು 22 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನ ಸುರುಳಿ ಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರ್ ಅನ್ನ ತಯಾರಿಸಿದೆ. ಆ ಸಿಲಿಂಡರ್ನ ತ್ರಿಜ್ಯವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಮಕ್ಕಳೇ. ಸೊ ಇಲ್ಲಿ 40 ಸೆಂಟಿಮೀಟರ್ ಗುಣಿಸು 22 ಸೆಂಟಿಮೀಟರ್ ಅಂದ್ರೆ ಇಲ್ಲಿ 40 ಸೆಂಟಿಮೀಟರ್ ಏನಾಯ್ತು ಉದ್ದ. ಓಕೆ, ಸೊ 40 ಸೆಂಟಿಮೀಟರ್ ಉದ್ದ. ಓಕೆ, ಸೊ ಅಗಲ ಏನ್ ಹೇಳಿ 22 ಸೆಂಟಿಮೀಟರ್. ಓಕೆ, ಸೊ ಇರುವಂತಹ ಒಂದು ಆಯತಾಕಾರದ ಹಾಳೆ ಇದೆ. ಓಕೆ, ಸೊ ಈಗ ಇದೇನ್ ಮಾಡಿದ್ದಾರೆ, ಸುರುಳಿಸುತ್ತಿದ್ದಾರೆ. ಸೊ ಈ ರೀತಿಯಾಗಿ ರೋಲ್ ಮಾಡಿದ್ದಾರೆ. ಸೊ ರೋಲ್ ಮಾಡಿದಾಗ ನಮ್ಗೆ ಒಂದು ಸಿಲಿಂಡರ್ ಫಾರ್ಮ್ ಆಗತ್ತೆ. ಓಕೆ, ಸೊ ಇಲ್ಲಿ ಯಾವ ರೀತಿ ಉದ್ದದಲ್ಲೂ ಮಡಚಬಹುದು, ನಾವು ಅಗಲದಲ್ಲೂ ಫೋಲ್ಡ್ ಮಾಡಬಹುದು. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, 40 ಸೆಂಟಿಮೀಟರ್ ಎತ್ತರ ಇರುವ ಅಂದ್ರೆ ಉದ್ದವನ್ನ ಏನ್ ಮಾಡಿದ್ದಾರೆ, ಉದ್ದವನ್ನ ರೋಲ್ ಮಾಡಿದ್ದಾರೆ. ಸೊ ಅಂದ್ರೆ ಏನಾಯ್ತು, ಈ ಭಾಗ, ಸೊ ಇದು ಉದ್ದ. ಓಕೆ, ಎಷ್ಟು 40 ಇದೆ ಅಲ್ವಾ, ಸೊ ಇದು ಅಗಲ. ಓಕೆ, ಸೊ ಈ 40 ಸೆಂಟಿಮೀಟರ್ ಸಿಲಿಂಡರ್ ನ ಎತ್ತರಕ್ಕೆ ಸಮನಾಯ್ತು. ಅಂದ್ರೆ ಈ ರೀತಿಯಲ್ಲಿ ಮಡಚಿದಾರೆ ಅವರು. ಸೊ ಇಲ್ಲಿ ಇದರ ಉದ್ದ ಏನಾಯ್ತು ಮಕ್ಕಳೇ, 40 ಸೆಂಟಿಮೀಟರ್ ಆಯ್ತು. ಸೊ ಇದು ಸಿಲಿಂಡರ್ ನ ಎತ್ತರಕ್ಕೆ ಸಮನಾಯ್ತು. ಅದೇ ಅಗಲ ಏನಾಯ್ತು ಹೇಳಿ, ಸಿಲಿಂಡರ್ ನ ವೃತ್ತ ಪಾದಕ್ಕೆ ಸಮನಾಯ್ತು ಮಕ್ಕಳೇ. ಓಕೆ, ಸೊ ಈಗ ಸಿಲಿಂಡರ್ ನ ಎತ್ತರ 40 ಸೆಂಟಿಮೀಟರ್ ಆದ್ರೆ ಸೊ ಸಿಲಿಂಡರ್ ನ ವೃತ್ತ ಪಾದ ಏನಾಗತ್ತೆ ಹೇಳಿ, ಅಗಲಕ್ಕೆ ಸಮನಾಗತ್ತೆ ಅಂತ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಸಿಲಿಂಡರ್ ನ ಸುತ್ತಳತೆಯ ಸೂತ್ರ ಏನು, ಸಿ ಇಸ್ ಈಕ್ವಲ್ ಟು 2πr ಅಲ್ವಾ. ಸೊ ಇಲ್ಲಿ 2πr ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಹೇಳಿ, ಆಯತಾಕಾರದ ಅಗಲಕ್ಕೆ ಸಮನಾಯ್ತು. ಅಗಲ ಎಷ್ಟಿದೆ, 22 ಸೆಂಟಿಮೀಟರ್ ಇದೆ. ಸೊ ಹಾಗಾದ್ರೆ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ತ್ರಿಜ್ಯ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 2 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ ಈಸ್ ಈಕ್ವಲ್ ಟು 22. ಸೊ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 22 ಇಂಟು 7. ಆರ್ ಜೊತೆಲಿರೋದೆಲ್ಲ ಏನಾಗುತ್ತೆ, ರೈಟ್ ಸೈಡ್ ಬರುತ್ತೆ ಅಲ್ವಾ. ಅಂಶದಲ್ಲಿದ್ದು ಛೇದಕ್ಕೆ ಹೋಗುತ್ತೆ, ಛೇದದಲ್ಲಿದ್ದು ಅಂಶಕ್ಕೆ ಹೋಗುತ್ತೆ ಮಕ್ಕಳೇ. ಸೊ ಡಿವೈಡೆಡ್ ಬೈ 2 ಇಂಟು 22. ಸೊ 22 ಹೋಗುತ್ತೆ. ಸೊ 2 ಒಂದ್ಲೆ 2 7/2 ಆಯ್ತು. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 3.5 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಇಲ್ಲಿ ಸಿಲಿಂಡರ್ ನ ತ್ರಿಜ್ಯ ಏನಾಯ್ತು ಹೇಳಿ, 3.5 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.